ಹಾಯ್ ನಮಸ್ಕಾರ. ಈಗ ಒಂದು 3 ತಿಂಗಳ ನಮ್ಮ ಕಸ್ಟಮರ್ ಒಬ್ರು ಪ್ರವೀಣ್ ಸರ್ ಅಂತ ಅವ್ರಿಗೆ ಒಂದು 3 ಕಿಲೋವ್ಯಾಟ್ ನಾವು ಸೋಲಾರ್ ಹಾಕಿದ್ವಿ. ಅವ್ರನ್ನ ಕಸ್ಟಮರ್ ರಿವ್ಯೂ ಕೇಳೋಣ, ಯಾವ ಥರ ಇದೆ ನಮ್ಮದು ವರ್ಕಿಂಗ್, ಯಾವ ಥರ ಇದೆ, ಆಮೇಲೆ ನೆಕ್ಸ್ಟ್ ಎಷ್ಟು ಜನ್ರೇಷನ್ ಆಗಿದೆ, ಆಮೇಲೆ ಮುಂಚೆ ಏನು ಕರೆಂಟ್ ಬಿಲ್ ಬರ್ತಿತ್ತು, ಇವಾಗ ಏನು ಬರ್ತಾ ಇದೆ, ಅವ್ರನ್ನ ಒಂದ್ಸರಿ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನೀವು ಸೋಲಾರ್ ಹಾಕಿಸಿ 4 ತಿಂಗಳಾಯ್ತು ಸರ್. 4 ತಿಂಗಳು ಇವಾಗ ಆಲ್ಮೋಸ್ಟ್ ನಿಮಗೆ 3 ಬಿಲ್ ಬಂದಿದಾವ ಸರ್. 3 ಬಿಲ್ ಬಂದವ್ರಿ. ಹಾ ಸರ್, ಅದ್ರ ಬಗ್ಗೆ ನಮ್ಮ ಕಸ್ಟಮರ್ಗೆ ಸ್ವಲ್ಪ ನಿಮ್ಮ ರಿವ್ಯೂ ಹೇಳ್ಬೇಕು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಾವು ಈಗ ಒಂದು 4 ತಿಂಗಳ ಹಿಂದೆ ರುದ್ರೂರ್ ಕಡೆಯಿಂದ ಸೋಲಾರ್ ಹಾಕೊಂಡಿದ್ವಿ, ಸೋಲಾರ್ ಪ್ಯಾನ್ ಹಾಕೊಂಡಿದ್ವಿ. ಈಗ PM ಸೂರ್ಯಗಾರ್ ಸ್ಕೀಮ್ನೊಳಗೆ 3 ಕಿಲೋವ್ಯಾಟ್ ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡಿದ್ವಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇನ್ಸ್ಟಾಲೇಷನ್ ಆಯ್ತು ಅಥವಾ ಇದು ಅವ್ರ ಸರ್ವಿಸ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆಯ ಸರ್ವಿಸ್. ಆಮೇಲೆ ಅಗದಿ ಆತ್ಮೀಯರು, ಮೇಲಾಗಿ ನಮ್ಮ ನರಗುಂದವ್ರು ಅದಾರ, ಒಳ್ಳೆಯ ಸರ್ವಿಸ್ ಕೊಟ್ರು. ಆಮೇಲೆ ಇವರು ಮಾಡಿದಂತ ಫ್ರೇಮ್ ಆಯ್ತು, ಆಮೇಲೆ ವರ್ಕ್ ಭಾಳ ನೀಟ್ ಐತಿ. ನಮ್ಗೆ ಭಾಳ ಇದು ಏನ್ರಿ ಖುಷಿ ಅನಿಸ್ತು, ವೆಲ್ ಸ್ಯಾಟಿಸ್ಫೈಡ್. ಹಿಂಗಾಗಿ ನಾವು ಇದು ಮಾಡಿದ್ವಿ. ಈಗಂತೂ ಏನ್ ಪ್ರಾಬ್ಲಮ್ ಇಲ್ಲ ಗೌಡ್ರಿ, ಎಲ್ಲಾ ನೀಟಾಗಿ ರನ್ ಆಗತೈತಿ. ಡೈಲಿ ಹೆಚ್ಚು ಕಮ್ಮಿ ಎವರೇಜ್ ಆನ್ ಅಂಡ್ ಎವರೇಜ್ ಅಂದ್ರೆ ಒಂದು 13-14 ಬರ್ತೈತ್ರಿ. ಒಮ್ಮೆ 12 ಯೂನಿಟ್, ಮಿನಿಮಮ್ 12 ಯೂನಿಟ್ KV ಜನರೇಟ್ ಆಗಿದ್ರಿ. ಮ್ಯಾಕ್ಸಿಮಮ್ ನಾನು ಅನ್ಕೊಂಡ್ ನಂಗೆ ಒಂದು 18 ಕಿಲೋವ್ಯಾಟ್ ವರೆಗೂ ಜನರೇಟ್ ಆಗಿದ್ರಿ. ಸರ್ ನಮ್ದು UTL ಪ್ಯಾನಲ್ ಹಾಕಿದೇವ್ ಸರ್. UTL ಇನ್ವರ್ಟರ್ ಇದೆ. ಸೊ ಹಿಂಗಾಗಿಬಿಟ್ಟು ಜನರೇಷನ್ ಜಾಸ್ತಿ ಇದೆ ಸರ್ UTL ಅದು. ಆ ಒಂದು ಇದು. ಆಮೇಲೆ ಇನ್ನೊಂದು ಸರ್, ನಿಮ್ಗೆ ಸಬ್ಸಿಡಿ ಬಂತಲ್ಲ ಸರ್, ನಮ್ದು ಪ್ರೊಸೆಸ್ ಮುಗಿದಿಂದ ಎಷ್ಟು ದಿನಕ್ಕೆ ಬಂತು ಸರ್? ಅಗ್ರಿ ಎಷ್ಟು ಒಂದು 4-5 ದಿವಸ, ಒಂದ್ ವಾರ ಆಗಿರ್ಬೋದೇನ್ರಿ, ಹೆಚ್ಚು ಕಮ್ಮಿ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಯ್ತಂದ್ರ ನಮ್ ಕಡೆಯಿಂದ ಒಂದು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು ನೋಡ್ರಿ ನಿಮ್ಗೆ ಅದು. ಹಂಗಾಗಿ ಒಂದು ವಾರ 10 ದಿವಸ ಲೇಟ್ ಆಯ್ತು. ಆಮೇಲೆ ನೀವು ಅದೇನೋ ಕರೆಕ್ಷನ್ ಮಾಡಿ ಮತ್ತೆ ಮೇಲೆ ಅಪ್ಲೈ ಮಾಡಿದ ತಕ್ಷಣ ಒಂದು ವಾರಕ್ಕಂದ್ರೆ ಬಂದ್ರಿ. ಆಮೇಲೆ 78,000 ಬಂತ್ರಿ. ಆಮೇಲೆ ಸಬ್ಸಿಡಿ ಬಗ್ಗೆ ಆಯ್ತು, ಇದ್ರ ಬಗ್ಗೆ ಏನು ಇದಿಲ್ಲ, ಅಗದಿ ಕ್ಲಾರಿಟಿ ಇದೆ, ಫಾಸ್ಟ್ ಏನು ವರ್ಕ್. ಸರಿ ಸರ್, ಓಕೆ. ನೆಕ್ಸ್ಟ್ ಹಾಕಿಸ್ಕೊಳ್ಳುವಂತ ನಮ್ಮ ಕಸ್ಟಮರ್ಗೆ ನಿಮ್ದು ಫೈನಲ್ ರಿವ್ಯೂ ಏನಾದ್ರು? ಈಗ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರ ಈ ಏನ್ರಿ ಸೋಲಾರ್ ಬಗ್ಗೆ ಅಷ್ಟೇ ಹೇಳ್ಬೇಕಂತಂದ್ರ, ಈ ಸದ್ಯ ನಾವ್ ನೋಡ್ತೀವಿ ಈಗ ನವೇ ಡೇಸ್ ಹೆಂಗೈತಪ್ಪ ಅಂತಂದ್ರ ಕರೆಂಟ್ ರೇಟ್ ಆಯ್ತು ಅಥವಾ ಇದನ್ನ ಯಾವಾಗ ಹೆಂಗಿರ್ತ ಹೇಳಕ್ ಬರಲ್ಲ. ಹಂಗಾಗಿ ಇದು ರಿಸೋರ್ಸ್ ಇದೇ ಇಲ್ಲದ್ದು ಏನ್ರಿ ರೀಜನರೇಟಿವ್ ರಿಸೋರ್ಸ್ ಐತಿ. ಹಂಗಾಗಿ ಸೋಲಾರ್ ಪ್ಯಾನೆಲ್ ಹಾಕ್ಸೋದು ಬಹಳ ಉತ್ತಮ ಪ್ರತಿಯೊಂದು ಮನಿಗೂನು. ಆಮೇಲೆ ಸೋಲಾರ್ ಪ್ಯಾನೆಲ್ ಹಾಕ್ಸ್ಬೇಕಂತ ಕನ್ಫರ್ಮ್ ಆದಾಗ ಅಥವಾ ಹಾಕ್ಸ್ಬೇಕಂತ ಇಷ್ಟಪಟ್ಟಾಗ ನಾನ್ ಹೇಳೋದೇನಪ್ಪಾ ಅಂತಂದ್ರೆ RMR ಸೋಲಾರ್ ಸೊಲ್ಯೂಷನ್ ಅವ್ರನ್ನ ಪ್ರಿಫರ್ ಮಾಡ್ತೀನಿ. ಯಾಕಂತಂದ್ರೆ ಅವರು ಸರ್ವಿಸ್ ಸಾಂಗ್ ಐತಿ, ಆಮೇಲೆ ಒಳ್ಳೆ ಕೋಆಪರೇಟಿವ್ ಅದಾರ, ಒಳ್ಳೆ ಹ್ಯೂಮನ್ ಬೀಯಿಂಗ್. ನೀವು ಏನ ಇದಿಲ್ಲಪ್ಪ ಅಂತಂದ್ರು ಪೂರ್ತಿ ನಮ್ದು ಅವ್ರದ್ದು ಮನಿಪ್ಪ ಅನ್ನೋ ಹಂಗ ಅಷ್ಟು ಜವಾಬ್ದಾರಿ ತೊಗೊಂಡು ವರ್ಕ್ ಮಾಡ್ತಾರ ಅವ್ರು. ಅದ್ರ ಬಗ್ಗೆ ಮಾತ್ರ ಹೇಳಕ್ ನನಗೆ ಹೆಮ್ಮೆ ಅನ್ಸತ್ರಿ. ಹಂಗಾಗಿ ನೀವೇನಾರ ಆಮೇಲೆ ಇಲ್ಲೇ ಇವರು ಲೋಕಲ್ ನರಗುಂದ ಅಂತ ಇದ್ರು ಸಹಿತ ನೀವು ಥ್ರೂಔಟ್ ಕರ್ನಾಟಕ ಎಲ್ಲಿ ಆದ್ರೂ ಅವ್ರು ಸರ್ವಿಸ್ ಕೊಡಕತ್ತಾರ. ನೋಡಿ ನಾವು ಸರ್ವಿಸ್ ಕೊಡೋದನ್ನ. ಆಮೇಲೆ ಒಳ್ಳೆ ಇದು ರೆಸ್ಪಾನ್ಸ್ ಬಂದಾವ ಬೇರೆ ಕಡೆ ನಾನ್ ನೋಡಿದಂಗ. ಹಂಗಾಗಿ ನೀವು ಒಂದ್ ವೇಳೆ ಏನಾರ ಸೋಲಾರ್ ಇದನ್ನ ಸೂರ್ಯಾಗಾರ್ ಹಾಕಿಸ್ಬೇಕು ಅಂತಿತ್ತಂದ್ರ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ RMR ಸೋಲಾರ್ ಸೊಲ್ಯೂಷನ್ಗೆ ಪ್ರಿಫರ್ ಆಗ್ರಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು ಗೌಡ್ರ, ಯಾಕಂದ್ರೆ ಒಳ್ಳೆ ಸರ್ವಿಸ್ ಕೊಟ್ಟಿರಿ. ಇವತ್ತಿಗೆ ನಾವು ಇನ್ಸ್ಟಾಲೇಷನ್ ಮಾಡಿದಾಗಿಂದ ಹಿಡ್ಕೊಂಡು ಇವತ್ತಿನವರೆಗೂ ಆದ್ರೂ ಇದು ಬೇರೆದವ್ರ ಮನಿಪ ಕನ್ಸ್ಯೂಮರ್ ಕಸ್ಟಮರ್ ಇದು ಅಲ್ಲ, ನಮ್ ಸ್ವಂತ ಮನಿಪ ಅನ್ನೋಂಗ ಮತ್ತೆ ಇದು ಮಾಡಕತ್ತೀವಿ ಸರ್. ನಾವು ಎಲ್ಲಾ ಕಸ್ಟಮರ್ ಜೋಡಿನೂ ಅದೇ ತರ ಇರ್ತೇವೆ. ಸೆಕೆಂಡ್ ಥಿಂಗ್ ಏನಂದ್ರೆ ನಮ್ದೇ ಕ್ಲಾಸ್ 1 ಕಾಂಟ್ರಾಕ್ಟಿಂಗ್ ಲೈಸೆನ್ಸ್ ಇದೆ ಸರ್. ಸೊ ಹಿಂಗಾಗಿಬಿಟ್ಟು ಎಲ್ಲ ಲೋಡ್, ಅಡಿಷನಲ್ ಲೋಡ್ ಆಗಿರ್ಬೋದು, ನೇಮ್ ಚೇಂಜ್ ಆಗಿರ್ಬೋದು, ಅವನ್ನೆಲ್ಲ ಫಸ್ಟ್ ನಾವೇ ಮಾಡ್ಕೊಂಡು ಆಮೇಲೆ ಸೋಲಾರ್ ಅಪ್ಲಿಕೇಶನ್ ಹಾಕ್ತೇವೆ ಸರ್. ಆಮೇಲೆ ನನಗ್ ಗೊತ್ತಿದ್ದಂಗ ಆಲ್ಮೋಸ್ಟ್ ಎಲ್ಲಾ ಪ್ರೊಸೆಸ್ ಅವರೇ ಮಾಡಿದಾರೆ. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಾನು ವರ್ಕ್ ಮೇಲೆ ಇರೋರಲ್ಲ, ಹಂಗಾಗಿ ಓವರ್ ಆಲ್ ಆಲ್ಮೋಸ್ಟ್ ನಮ್ ಕಡೆಯಿಂದ ಪರ್ಟಿಕ್ಯುಲರ್ ನಾನ ಮಾಡ್ಬೇಕು ಅನ್ನೋಂತ ವರ್ಕ್ ಅಷ್ಟೇ ನಾನ್ ಮಾಡಿನಿ. ಉಳ್ಕದ್ ಏನೇ ಇದ್ರು ಅವ್ರ ಮಾಡಿ ಆಲ್ಮೋಸ್ಟ್ ನೀವು OTP ಅಷ್ಟೇ ಕೊಟ್ಟಿದ್ದೀರ. ಅದೇ ನಾನು ಕಂಪಲ್ಸರಿ ನಾನೇ ಕೊಡ್ಬೇಕಪ್ಪ ಅಥವಾ ನಾನು ಮಾಡ್ಬೇಕು ಅನ್ನೋ ವರ್ಕ್ ಅಷ್ಟೇ ನಾನ್ ಮಾಡಿದೀನಿ. ಅದ್ ಬಿಟ್ಟು ಉಳ್ಕದ್ ಎಲ್ಲ ಇವತ್ತಿನವರೆಗೆ ಆದ್ರೂ ಮತ್ತೆ ಅವರೇ ಮಾಡಿದ್ರೆ ಅದ್ರ ಬಗ್ಗೆ ಏನಿಲ್ಲ. ಥ್ಯಾಂಕ್ ಯು ಸರ್.